ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಸೊ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವಂತ ಬಿಗ್ ಬ್ರೇಕಿಂಗ್ ಇದು ನೋಡಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಒಟ್ಟು 57 ಅಭ್ಯರ್ಥಿಗಳ ಪಟ್ಟಿ ಈಗ ಪ್ರಕಟ ಮಾಡಿದೆ ಕಾಂಗ್ರೆಸ್. ಸೊ ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಬಹಳ ಮುಖ್ಯವಾಗಿ ಚಿಕ್ಕೋಡಿಯಿಂದ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸಂಯುಕ್ತ ಪಾಟೀಲ್ಗೆ ಲೋಕಸಭಾ ಟಿಕೆಟ್ ಒಲ್ದಿದೆ. ಈಗಾಗಲೇ ಹೇಳ್ತಾ ಇದ್ದೀವಿ, ನಮ್ಮ ಕಡೆನೂ ಕೂಡ ಇತ್ತು, ಆದರೆ ಅದನ್ನು ಅಧಿಕೃತವಾಗಿ ನಾವು ಬಿಡಲಿಲ್ಲ, ಅಧಿಕೃತ ಅವ್ರ ಕಡೆಯಿಂದ ಬರಲಿ ಅಂತೇಳಿ. ಸೊ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಕಡೆಯಿಂದ ಪಟ್ಟಿ ರಿಲೀಸ್ ಆಗಿದೆ. ಒಟ್ಟು 57 ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಕಾಂಗ್ರೆಸ್ ಪ್ರಕಟ ಮಾಡಿದೆ. ಕಾಂಗ್ರೆಸ್ನ ಎರಡನೇ ಪಟ್ಟಿ ಇದು. ಸೊ ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಜೊತೆಗೆ ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ಗೆ ಇಲ್ಲಿ ಟಿಕೆಟ್ ಸಿಕ್ಕಿರುವಂಥದ್ದು. ಸೊ ಕ್ವಿಕ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಯಾರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತೇಳಿ. ಸೊ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ, ಚಿಕ್ಕಬಳ್ಳಾಪುರ ರಕ್ಷರಾಮಯ್ಯ, ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಬೆಂಗಳೂರು ಉತ್ತರ ಪ್ರೊಫೆಸರ್ ರಾಜೀವ್ ಗೌಡ, ಬಳ್ಳಾರಿ ತುಕಾರಾಮ್, ಇನ್ನು ರಾಯಚೂರಲ್ಲಿ ಕುಮಾರ್ ನಾಯಕ್, ಬೀದರ್ ಸಾಗರ್ ಖಂಡ್ರೆ, ಗುಲ್ಬರ್ಗಾ ರಾಧಾಕೃಷ್ಣ ದೊಡ್ಡಮನಿ, ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್. ಅಲ್ಲಿ ಸಾಕಷ್ಟು ಅಸಮಾಧಾನ ಇದೆ. ಇನ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ದಾವಣಗೆರೆಯಿಂದ ಪ್ರಭಾ ಮಲ್ಲಿಕ್. ಒಟ್ಟು ಈಗಾಗಲೇ ರಾಜ್ಯದಲ್ಲಿ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ನಮ್ಮ ಹತ್ರನೂ ಕೂಡ ಲಿಸ್ಟ್ ಇತ್ತು, ಆದರೆ ಅಧಿಕೃತವಾಗಿ ಕಾಂಗ್ರೆಸ್ ಕಡೆಯಿಂದ ಬಿಡುಗಡೆ ಆಗಲಿ ಲಿಸ್ಟ್ ಅನ್ನೋದನ್ನು ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗ ಅಧಿಕೃತವಾಗಿ ಲಿಸ್ಟ್ ಅನೌನ್ಸ್ ಆಗಿದೆ, ಏನು ಹೇಳ್ತೀರಿ? ಇದು ಹೇಮಂತ್ ನಿರೀಕ್ಷಿತ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಹೀಗಾಗಿ ಇದರಲ್ಲಿ ವಿಶೇಷತೆ ಏನೂ ಕಂಡು ಬಂದಿಲ್ಲ. ಯಾಕಂದ್ರೆ ಈಗಾಗಲೇ ಈ ಹೆಸರುಗಳನ್ನು ಸಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿತ್ತು. ಹೀಗಾಗಿ ಇಂದು ಅಧಿಕೃತವಾಗಿ ಪಟ್ಟಿಗೆ ಮುದ್ರೆ ಸಿಕ್ಕಿದೆ. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಇನ್ನು ಟಿಕೆಟ್ ಕೊಡ್ತಾರೆ ಅಂತ ಈಗಾಗಲೇ ಮಾಹಿತಿ ಇತ್ತು. ಅದೇ ರೀತಿ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಆಗಿದೆ, ಘೋಷಣೆ ಆಗಿದೆ ಅಂತ ಒಂದು ಮಾಹಿತಿ ಇತ್ತು. ಬಾಗಲಕೋಟೆಯಿಂದ ಸಂಯುಕ್ತ ಎಸ್ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ, ರಾಯಚೂರಿನ ಜಿ ಕುಮಾರ್ ನಾಯ್ಕ್ ಇವರು ನಿವೃತ್ತ IAS ಅಧಿಕಾರಿಗೆ ಪ್ರಥಮ ಬಾರಿಗೆ ಟಿಕೆಟ್ ಕೊಡಲಾಗಿದೆ. ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಬಿಜೆಪಿಯಿಂದ 2 ಹಿರಿಯ IAS ಅಧಿಕಾರಿಗಳು ಕಣಕ್ಕಿಳಿದರು. ಇದು ಮೊದಲನೇ ಬಾರಿಗೆ ಕಾಂಗ್ರೆಸ್ ಇಂದ ಹಿರಿಯ IAS ಅಧಿಕಾರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ಬೀದರಿಂದ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಮಗನಿಗೆ ಟಿಕೆಟ್ ಕೊಡಲಾಗಿದೆ. ರಾಜಕೀಯದಲ್ಲಿ 3ನೇ ತಲೆಮಾರಿನ ಯುವಕ, ಇನ್ನು 26 ವರ್ಷದ ಯುವಕನಿಗೆ ಈಗ MP ಟಿಕೆಟ್ ಕೊಟ್ಟಿರೋದು ಅಚ್ಚರಿಯ ಒಂದು ಏನು ಕಾರಣವಾಗಿದೆ. ಯಾಕಂದ್ರೆ ಕನಿಷ್ಠ 28 ವರ್ಷನಾರು ಆದ್ರೂ ಸಹ ಒಂದು ರಾಜಕೀಯ ಪ್ರಜ್ಞೆ ಇರುತ್ತೆ, ಅಂತ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಏನಕ್ಕೆ ಕೊಟ್ಟಿದೆ ಅಂತ ಬಗ್ಗೆನೂ ಒಂದಷ್ಟು ಗೊಂದಲ. ರಾಜಕೀಯ ಏನು ಪ್ರಭಾವನ ಬಳಸ್ಕೊಂಡು ಈಶ್ವರ್ ಖಂಡ್ರೆ ಅವರು ತಮ್ಮ ಮಗನಿಗೆ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ. ಅಲ್ಲಿ ರಾಜಶೇಖರ್ ಪಾಟೀಲ್ ಉಮ್ಮನಾಬಾದ್ ಸಹ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಇನ್ನು ಕೊಪ್ಪಳದಲ್ಲಿ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಈಗಾಗಲೇ ಇರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರರಿಗೆ ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹ ಟಿಕೆಟ್ ಕೊಡಲಾಗಿದೆ. ಕುರುಬ ಸಮುದಾಯದ ಸೇರಿದಂತಹ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಹಿಂದೆನೂ ಸಹ ಟಿಕೆಟ್ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಅಂತಿಮವಾಗಿ ಅವರು ಟಿಕೆಟ್ ಕೊಡಲಾಗಿದೆ. ಇನ್ನು ಧಾರವಾಡಕ್ಕೆ ವಿನೋದ್ ಅಸೋಟಿಗೆ ಟಿಕೆಟ್ ಕೊಡಲಾಗಿದೆ. ಹಿಂದೆ ಅವರು ನವಲಗುಂದ ನರಗುಂದದಿಂದ ಏನು ಕೋನ್ ರೆಡ್ಡಿ ಅವ್ರ ವಿರುದ್ಧವಾಗಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ಆದ್ರೆ ಅಂತಹ ಪ್ರಬಲ ಅಭ್ಯರ್ಥಿ ಅಲ್ಲ ಅಂತ ಆರೋಪನೂ ಸಹ ಕೇಳಿ ಬಂದಿದೆ. ಇನ್ನು ಉತ್ತರ ಕನ್ನಡದಿಂದ ಡಾಕ್ಟರ್ ಅಂಜಲ್ ನಿಂಬಾಳ್ಕರ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇವ್ರಿಗೆ ಖಾನಾಪುರದ ಮಾಜಿ MLA ಆಗಿರುವಂತಹ ಅಂಜಲ್ ನಿಂಬಾಳ್ಕರ್ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಮತ್ತು ಅದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ. ಇನ್ನು ಒಂದು ವೇಳೆ ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ಅಂಜಲ್ ನಿಂಬಾಳ್ಕರ್ ಅನಂತ್ ಕುಮಾರ್ ಹೆಗಡೆಯ ಮಾತಿನ ವರಸೆನಲ್ಲೇ ಅರ್ಧ ಇವರು ತಮ್ಮ ಒಂದು ಠೇವಣಿ ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಅಂತಹ ಒಳ್ಳೆ ಮಾತುಗಾರರು ಬಿಜೆಪಿ ಮಾತುಗಾರರ ನಡುವೆ ಅಂಜಲ್ ನಿಂಬಾಳ್ಕರ್ ಕನ್ನಡವನ್ನ ಅರ್ಧಂಬರ್ಧ ಮಾತಾಡುವಂತ ಅಂಜಲ್ ನಿಂಬಾಳ್ಕರ್ ಯಾವ ತರ ನಿಭಾಯಿಸ್ತಾರೆ ಮತ್ತು ಯಾವ ರೀತಿಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಚುನಾವಣೆ ಗೆಲ್ತಾರೆ ಅಂತ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಲಾಗಿದೆ. ರಾಜಕೀಯವಾಗಿ ಹಿಡಿತವನ್ನ ಹೊಂದಿರುವಂತಹ ಏನು SS ಮಲ್ಲಿಕಾರ್ಜುನ್ ಮತ್ತು ಶಾಮನೂರ್ ಶಿವಶಂಕರಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ. ಅಲ್ಲಿ ಬೇರೆ ಮತ್ತೊಬ್ಬ ವ್ಯಕ್ತಿ ಇದ್ರು ಸಹ ವಿನಯ್ ಅಂತನವರು ಇನ್ಸೈಟ್ ಏನು ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ವಿನೋದ್ ಅಂತನವರು ಸಹ ಅಲ್ಲಿ ಒಂದು ಟಿಕೆಟ್ ನ ಒಂದು ಆಸ್ಪಿರೆಂಟ್ ಆಗಿದ್ರು. ಅವ್ರಿಗೆ ಟಿಕೆಟ್ ಬಿಟ್ಟು SS ಮಲ್ಲಿಕಾರ್ಜುನ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ. ಇದ್ರೆ ಮತ್ತೊಂದ್ ಕಡೆ ಬಿಜೆಪಿಯಿಂದ ಅಲ್ಲಿ GM ಸಿದ್ದೇಶ್ ಅವರ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ಕೊಡಲಾಗಿದ್ದು. ಹೀಗಾಗಿ ಇಬ್ಬರ ನಡುವೆ ಇಬ್ಬರು ಮಹಿಳೆಯರ
ಸ್ಪರ್ಧೆಯಿಂದ ರಾಜ್ಯ ರಾಜಕಾರಣದ ವಿಶೇಷವಾಗಿ ದಾವಣಗೆರೆ ರಾಜಕಾರಣ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಎಲ್ಲ ಎಕ್ಸ್ಪೆಕ್ಟೆಡ್ ಇರುವಂತ ಡೈರೆಕ್ಟರ್ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅಂತ ಹೊಸಬರಿಗೆ ಟಿಕೆಟ್ ನ ಕೊಡಲಾಗಿದೆ. ಚಿತ್ರದುರ್ಗದಿಂದ ದಕ್ಷಿಣ ಎಸ್ಸಿ ಒಂದು ಕ್ಷೇತ್ರವಾಗಿರುವಂತಹ ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ, ಮಾಜಿ ಸಂಸದರಾಗಿರುವಂತಹ BN ಚಂದ್ರಪ್ಪ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತಹ ಚಂದ್ರಪ್ಪನ ಟಿಕೆಟ್ ಕೊಡಲಾಗಿದೆ. ಮೈಸೂರಿನ M ಲಕ್ಷ್ಮಣ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ತುಂಬಾ ದಿನದಿಂದ ಈ ಒಂದು ಹೆಸರು ಕೇಳಿ ಬಂದಿತ್ತು. ಆದ್ರೆ ಏನು ಸಿದ್ದರಾಮಯ್ಯರ ಸ್ವಕ್ಷೇತ್ರವಾಗಿರುವಂತಹ ಮೈಸೂರು ಜಿಲ್ಲೆಯಿಂದ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಮೈಸೂರು ಮಹಾರಾಜರನ್ನ ಈಗೇನು ಯದುವೀರ್ ಅವ್ರನ್ನ ಸೋಲಿಸುವಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಅಂತಿಮವಾಗಿ ಲಕ್ಷ್ಮಣ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಇವ್ರಿಗೆ ಯಾವ ಮಟ್ಟದ ಪ್ರತಿಸ್ಪರ್ಧೆಯನ್ನ ಕೊಡ್ತಾರೆ ಅಂತ ಅನ್ನೋದನ್ನ ಆ ಪಕ್ಷದ ವರಿಷ್ಠರೇ ಗಮನಿಸಬೇಕಾಗತ್ತೆ. ಇನ್ನು ಬೆಂಗಳೂರು ನಾರ್ತ್ ಇಂದ ನಾವು ಈ ಒಂದು ಚರ್ಚೆನ ಮಾಡಿದ್ವಿ. ಬೆಂಗಳೂರು ನಾರ್ತ್ ಇಂದ MU ರಾಜೀವ್ ಗೌಡ ಅವ್ರಿಗೆ ಟಿಕೆಟ್ ನ ಕೊಡಲಾಗಿದೆ. ಅವ್ರಿಗೆ ಈ ಕ್ಷೇತ್ರ ಅಷ್ಟೇನು ಪರಿಚಿತವಲ್ಲ, ಆದ್ರೂ ಸಹ ಅವರ ಒಂದು ಏನು ಸಮುದಾಯದ ಒಕ್ಕಲಿಗ ಸಮುದಾಯದ ಕಾರಣಕ್ಕೋಸ್ಕರ ಟಿಕೆಟ್ ನ ಕೊಡಲಾಗಿದೆ ಹೊರತು ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ ಅಂತ ಅನ್ನೋ ಪ್ರಶ್ನೆಯನ್ನ ನಾವು ಮುಂದಿನ ಚುನಾವಣೆ ಫಲಿತಾಂಶದ ಮೇಲೆ ನಾವು ತಿಳಿದು ಬರಲಿದೆ. ಇನ್ ಬೆಂಗಳೂರು ಸೆಂಟ್ರಲ್ಲಿ ಮನ್ಸೂರ್ ಅಲಿಖಾನ್ಗೆ ಟಿಕೆಟ್ ಕೊಡಲಾಗಿದೆ. ಅವ್ರಿಗೆ ಒಲ್ಲದ ಮನಸ್ಸಿನಲ್ಲಿ ಅವ್ರಿಗೆ ಟಿಕೆಟ್ ನ ಅನಿವಾರ್ಯವಾಗಿ ಯಾರು ಅಭ್ಯರ್ಥಿ ಇರೋದ ಕಾರಣಕ್ಕೋಸ್ಕರ ಅವ್ರನ್ನ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಬೆಂಗಳೂರು ಸೌತ್ ಇಂದ, ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ನ ಕೊಡಲಾಗಿದೆ. ಇದು ಸಹ ಒಲ್ಲದ ಮನಸ್ಸಲ್ಲಿ ಟಿಕೆಟ್ ನ ಪಡೆದಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ಹೀಗಾಗಿ ಒಟ್ಟಾರೆ ಸುಮಾರು 17 ಜನ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಲಾಗಿದೆ. ಇನ್ನು ಕೋಲಾರದೊಂದು, ಚಿಕ್ಕಬಳ್ಳಾಪುರದೊಂದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2, ಚಾಮರಾಜನಗರ ಈ 3 ಕ್ಷೇತ್ರಗಳನ್ನ ಇನ್ನೂ ಸಹ ಹೆಸರುಗಳನ್ನ ಪ್ರಕಟ ಮಾಡಿಲ್ಲ. ಅದಕ್ಕೆ ಕಾರಣವನ್ನು ಸಹ ತಿಳಿದು ಬಂದಿಲ್ಲ. ಏನು ಚಾಮರಾಜನಗರದಲ್ಲಿ ಈಗಾಗಲೇ ಎಚ್ ಸಿ ಮಾದೇವಪ್ಪನ ಪುತ್ರ ಅವ್ರಿಗೆ ಟಿಕೆಟ್ ನ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಲಾಗಿದೆ ಅಂತ ಅಥವಾ ಫೈನಲ್ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಆದ್ರೆ ಇನ್ನೂ ಸಹ ಅವರ ಹೆಸರನ್ನ ಪ್ರಕಟ ಮಾಡಿಲ್ಲ. ಅದೇ ರೀತಿ ಚಿಕ್ಕಬಳ್ಳಾಪುರದಿಂದ ಯಾರು ಕಣಕ್ಕಿಳಿಸ್ತಾರೆ ಇನ್ನೂ ಸಹ ಗೊಂದಲದಲ್ಲಿದೆ. ಇನ್ನು ಕೋಲಾರದಲ್ಲಿ ಏನು ಸಚಿವರಾಗಿಂತ KH ಮುನಿಯಪ್ಪ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಬಗ್ಗೆ ಅಲ್ಲೊಂದಷ್ಟು ಗೊಂದಲ ಇವೆ. ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವ್ರಿಗೆ ಚಿಕ್ಕಬಳ್ಳಾಪುರದ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇದ್ರು ಸಹ ಅಲ್ಲಿ ಟಿಕೆಟ್ ಇನ್ನೂ ಘೋಷಣೆ ಮಾಡಿಲ್ಲ. ಇಲ್ಲಿ ಕೋಲಾರದಿಂದ KH ಮುನಿಯಪ್ಪಗೆ ಟಿಕೆಟ್ ಕೊಡ್ಬೇಕಾಯ್ತು, ಅದ್ರ ಬಗ್ಗೆನೂ ಇನ್ನೂ ಸಹ ಸ್ಪಷ್ಟತೆ ಸಿಕ್ಕಿಲ್ಲ. ಈಗ ಒಂದು 3-4 ಕ್ಷೇತ್ರನ ಹೊರತುಪಡಿಸಂತೆ ಬಹುತೇಕ ಕ್ಷೇತ್ರಗಳನ್ನ ಪ್ರಕಟ ಮಾಡಿದ್ದಾರೆ. ಕಳೆದ ವಾರ 7 ಜನ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಲಾಗಿತ್ತು. ಹಾಗಾಗಿ ಈಗ ಒಂದು ಒಟ್ಟು 17 ಜನ ಅಭ್ಯರ್ಥಿಗಳ ಪ್ರಕಟ ಮಾಡಿದ್ದಾರೆ. ಇನ್ನೂ ಸಹ 3-4 ಕ್ಷೇತ್ರಗಳ ಅಭ್ಯರ್ಥಿಗಳ ಪ್ರಕಟ ಮಾಡೋದು ಹೊರತುಪಡಿಸಿ ಬಹುತೇಕ ಈ ಕಾಂಗ್ರೆಸ್ನವರು ಮುಂದಿನ ವಾರ ಅಥವಾ ಇನ್ನು 2-3 ದಿನದೊಳಗಾಗಿ ಉಳಿದಂತ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ B ಫಾರ್ಮ್ ಕೊಟ್ಟು ಚುನಾವಣಾ ಅಖಾಡಕ್ಕೆ ಪ್ರಚಾರಕ್ಕೆ ಇಳಿ ಅಂತ ಹೇಳ್ಬೋದು. ಯಾಕಂದ್ರೆ 28ನೇ ತಾರೀಕಿಂದ ಈ ಒಂದು ನಾಮಪತ್ರ ಸಲ್ಲಿಸುವಂತ ಪ್ರಕ್ರಿಯೆ ಏನು ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ಆರಂಭವಾಗುತ್ತೆ. ಹೀಗಾಗಿ 3ನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಕಡಿಮೆ. ನೇರವಾಗಿ ಅಭ್ಯರ್ಥಿಗಳಿಗೆ ನಾಮಪತ್ರವನ್ನು ಕೊಟ್ಟು ಅವ್ರಿಗೆ ಏನು B ಫಾರ್ಮ್ ಕೊಟ್ಟು ನಾಮಿನೇಷನ್ ಹಾಕಿ ಅಂತ ಸೂಚನೆ ಕೊಡುವಂತ ಒಂದು ಸಾಧ್ಯತೆ ನಿಚ್ಚಳವಾಗಿದೆ. ಅದರಲ್ಲಿ ವಿಶೇಷ ಅಂತಂದ್ರೆ 4 ಜನ ಸಚಿವರ ಮಕ್ಕಳಿಗೆ ಟಿಕೆಟ್ ನ ಕೊಟ್ಟಿರೋದು ಹೊರತುಪಡಿಸಂತೆ ಇವರೆಲ್ಲರೂ ಸಹ ಬಹುತೇಕ ಹೊಸಬರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಮೃಣಾಲ್ ಇರ್ಬೋದು, ಸಂಯುಕ್ತ ಪಾಟೀಲ್ ಇರ್ಬೋದು, ರಾಧಾಕೃಷ್ಣ ದೊಡ್ಡಮನಿ ಇರ್ಬೋದು, ಕುಮಾರ್ ನಾಯಕ್ ಇರ್ಬೋದು, ಈಶ್ವರ್ ಖಂಡ್ರೆ ಪುತ್ರ ಅಂತ ಸಾಗರ್ ಖಂಡ್ರೆ ಇರ್ಬೋದು, ರಾಜಶೇಖರ್ ಹಿಟ್ನಾಳ್ ಇರ್ಬೋದು, ವಿನೋದ್ ಅಸೋಟಿಗೆ ಅಲ್ಲೇ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅವ್ರಿಗೂ ಇದು ಹೊಸ ಅನುಭವ ಸಂಸದರಾಗಿರುವಂತದ್ದು. ಅದೇ ರೀತಿ ಪ್ರಭಾ ಮಲ್ಲಿಕಾರ್ಜುನ್ ಇವ್ರಿಗೂ ಸಹ ಹೊಸದು. ಪದ್ಮರಾಜು ಹೊಸಬರಾಗಿದ್ದಾರೆ, ಇವರು ಸಹ ಇನ್ನು ಚುನಾವಣಾ ರಾಜಕೀಯ ಇನ್ನೂ ತಿಳಿದಿಲ್ಲ. ಮೈಸೂರಿನ M ಲಕ್ಷ್ಮಣ್ ಅವ್ರಿಗೂ ಸಹ ಚುನಾವಣಾ ರಾಜಕೀಯ ಅರಿವಿರ್ಲಿಲ್ಲ, ಅವ್ರಿಗೂ ಸಹ ಈ ಬಾರಿ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿಯಾಗಿರುವಂತ ಮನ್ಸೂರ್ ಅಲಿಖಾನ್ಗೂ ಸಹ ಇದು ಹೊಸ ಅನುಭವ. ಹೀಗಾಗಿ ಇವರಿಷ್ಟು ಜನ ಹೊಸ ಅಭ್ಯರ್ಥಿಗಳನ್ನ ಸುಮಾರು 8ರಿಂದ 10 ಜನ ಹೊಸ ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆ ಕಣಕ್ಕಿಳಿಸಿರೋದು ಯಾವ ರೀತಿ ತಂತ್ರಗಾರಿಕೆ ಮತ್ತು ಆ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಫಲ ನೀಡುತ್ತೆ ಅಂತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಹೇಮಂತ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.